ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ 17ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭಗವಂತ ನೀನು ಕರ್ಮದ ಸ್ವರೂಪವನ್ನು ಕೂಡ ತಿಳ್ಕೋಬೇಕು, ಅಕರ್ಮದ ಸ್ವರೂಪವನ್ನು ಮತ್ತು ವಿಕರ್ಮದ ಸ್ವರೂಪವನ್ನು ಕೂಡ ತಿಳ್ಕೋಬೇಕು. ಯಾಕೆ ಅಂತಂದರೆ ಕರ್ಮದ ಗತಿ ತುಂಬ ಗಹನವಾಗಿದೆ ಅಂತ ಹೇಳ್ದ. ಮತ್ತು ಕರ್ಮದ ಸ್ವರೂಪವನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಅರ್ಥ ಏನು ಅನ್ನುವಂಥ ಪ್ರಶ್ನೆಗೆ ಏನು ಹೇಳಿದ್ರು, ಈಗ ಕರ್ಮವನ್ನು ನಾನು ಮಾಡಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ, ಆದರೆ ಕರ್ಮದ ಸ್ವರೂಪವನ್ನು ತಿಳ್ಕೊಬೇಕಂದ್ರೆ ನಾನು ಯಾವ ಭಾವನೆಯಲ್ಲಿ, ಯಾವ ಪರಿಸ್ಥಿತಿಯಲ್ಲಿ, ಯಾವ ಕೆಲಸವನ್ನು ಹೇಗೆ ಮಾಡ್ತಾ ಇದ್ದೀನಿ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ತತ್ವದಿಂದ ಯಾರು ತಿಳ್ಕೊಂಡಿರ್ತಾನೋ ಅವರ ಗೈಡೆನ್ಸಲ್ಲಿ ನಾವು ಕರ್ಮವನ್ನು ಮಾಡೋದು ಒಳ್ಳೆಯದು ಅನ್ನೋದನ್ನ ಹೇಳೋದಕ್ಕೋಸ್ಕರ ಭಗವಂತ ಈ ರೀತಿ ಹೇಳಿದ್ದಾನೆ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಅಕರ್ಮದ ಸ್ವರೂಪವನ್ನು ತಿಳಿಯಬೇಕು ಅಂತ ಹೇಳಿದಾನಲ್ಲ, ಇದಕ್ಕೆ ಅರ್ಥ ಏನು? ಈಗ ಕರ್ಮದ ಬಗ್ಗೆ ಏನೋ ತಿಳ್ಕೋಬೇಕು, ಆದರೆ ಅಕರ್ಮದ ಬಗ್ಗೆನೂ ಕೂಡ ಅಂದರೆ ಅದರ ಸ್ವರೂಪವನ್ನು ಕೂಡ ನಾವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಈ ರೀತಿ ಹೇಳಿ ಭಗವಂತ ಸಾಧಾರಣವಾಗಿ ಮನುಷ್ಯರು ಮನಸ್ಸು, ವಾಣಿ ಮತ್ತು ಶರೀರದ ಮೂಲಕ ಮಾಡುವಂತಹ ಕ್ರಿಯೆಗಳನ್ನು ಸ್ವರೂಪದಿಂದ ತ್ಯಾಗ ಮಾಡಿಬಿಡೋದೇ ಅಕರ್ಮ. ಅಂದ್ರೇನು? ಕರ್ಮಗಳಿಂದ ರಹಿತನಾಗೋದು ಅಂತ ತಿಳ್ಕೊಂಡಿದ್ದಾರೆ. ಅಂದರೆ ಈಗ ನಾನು ಅಕರ್ಮ ಮಾಡಬೇಕು ಅಂದರೆ, ಈಗ ನಾವು ಬೇಕಾದಷ್ಟು ಜನನ್ನ ನೋಡ್ತೀವಿ, ನಾನೇನು ಮಾಡಬಾರ್ದಪ್ಪ, ನನಗೆ ಯಾವುದೇ ಪಾಪ ಪುಣ್ಯ ಏನು ಬರಬಾರ್ದು, ನಾನು ಬಂಧನದಲ್ಲಿ ಸಿಕ್ಕಾಕೋಬಾರ್ದು ಅಂತಂದ್ಬಿಟ್ಟು ಮನೆ ಮಠ ಎಲ್ಲ ಬಿಟ್ಬಿಟ್ಟು ಯಾವುದೋ ಒಂದು ಗುಹೆನಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಅಂದರೆ ಅರ್ಥ ಏನು? ತನ್ನ ವಾಣಿಯ ಮೂಲಕ ಅಥವಾ ತನ್ನ ಶರೀರದ ಮೂಲಕ ಅಥವಾ ಮನಸ್ಸಿನ ಮೂಲಕ ಇದರಿಂದ ತಾನೇ ನಾವು ಕೆಲಸಗಳನ್ನು ಮಾಡೋದು. ಆ ಕೆಲಸಗಳನ್ನು ಸ್ವರೂಪದಿಂದಾನೇ ತ್ಯಾಗ ಮಾಡೋದನ್ನ ಅಕರ್ಮ ಅಂದರೆ ಏನು? ಕರ್ಮಗಳನ್ನು ಮಾಡದೇನೇ ಇರೋದು ಅಂದರೆ ಕರ್ಮಗಳಿಂದ ರಹಿತನಾಗೋದೇ ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಳ್ತಾರೆ ಅಕರ್ಮ ಅಂತಂದರೆ. ಆದರೆ ಇಷ್ಟೇ ತಿಳ್ಕೊಳ್ಳೋದ್ರಿಂದ ಅಕರ್ಮದ ವಾಸ್ತವಿಕ ಸ್ವರೂಪವನ್ನು ನಾವು ತಿಳ್ಕೊಂಡಂಗೆ ಆಗೋದಿಲ್ಲ. ಯಾಕೆ ಅಂತಂದರೆ ಭಾವದ ಭೇದದಿಂದ ಈ ರೀತಿಯ ಅಕರ್ಮವೂ ಕೂಡ ಕರ್ಮ ಅಥವಾ ವಿಕರ್ಮ ರೂಪದಲ್ಲಿ ಬದಲಾಗುತ್ತೆ. ಅಂದರೆ ನಾನು ಒಳಗಡೆಯಿಂದನೂ ಕೆಲಸ ಮಾಡ್ತಾ ಇಲ್ಲ, ಮಾತಿನ ಮೂಲಕನೂ ಕೆಲಸ ಮಾಡ್ತಾ ಇಲ್ಲ, ಶರೀರದ ಮೂಲಕನೂ ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಆದರೆ ನನ್ನ ಮನಸ್ಸಿನ ಒಳಗಡೆ ಭಾವ ಹೇಗಿದೆ, ನಾನು ಅದನ್ನು ಬಿಟ್ಟಿರೋದಕ್ಕೆ ಕಾರಣ ಏನು, ಆ ರೀತಿ ಕೂತಿರೋದಕ್ಕೆ ಕಾರಣ ಏನು, ಆ ಭಾವದ ಭೇದ ಇದೆಯಲ್ಲ ಅದರ ಮೂಲಕ ನಾವು ಕರ್ಮವನ್ನು ಮಾಡ್ತಿರ್ತೀವಿ, ಇಲ್ಲಾಂದರೆ ವಿಕರ್ಮವನ್ನು ಮಾಡ್ತಿರ್ತೀವಿ. ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ. ಈಗ ನನ್ನ ಭಾವನೆ ಹೇಗಿರುತ್ತೋ, ಈಗ ನಾನು ಯಾರನ್ನೂ ಕೊಲ್ಲೋದಿಲ್ಲ, ಆದರೆ ಕೊಲ್ಲಬೇಕು ಅಂತ ನನ್ನ ಮನಸ್ಸಲ್ಲಿ ಭಾವನೆ ಬಂತು ಅಂತಂದರೆ ಅಲ್ಲಿಗೆ ಆ ಕೆಲಸ ಮಾಡಿದ ಹಾಗೆ ಲೆಕ್ಕ. ನನ್ನ ಮನಸ್ಸಲ್ಲಿ ಕೆಟ್ಟ ಯೋಚನೆ ಬಂತಲ್ವಾ, ಅದು ಕರ್ಮ ತಾನೇ ಆ ರೀತಿ, ಅಥವಾ ವಿಕರ್ಮ ತಾನೇ ಆ ರೀತಿ. ಇಲ್ಲ ಅಂದರೆ ನನಗೆ ಒಳ್ಳೆ ಭಾವನೆ ಬಂತು, ನಾನು ಆ ಮನುಷ್ಯನನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ಭಾವನೆ ಬರುತ್ತೆ, ಅದು ಕೂಡ ಕರ್ಮನೇ ಆಯಿತಾ. ಯಾವ ಭಾವದಿಂದ ನಾನು ಅದನ್ನು ಮಾಡ್ತಾ ಇದ್ದೀನಿ ಮಾಡ್ತಾ ಇಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಅದು ಕರ್ಮ ಅಥವಾ ವಿಕರ್ಮ ಯಾವುದಾದ್ರೂ ಒಂದು ರೂಪದಲ್ಲಿ ಬದಲಾಗುತ್ತೆ. ಯಾವುದನ್ನು ಜನರು ಕರ್ಮ ಅಂತ ತಿಳಿತಾರೋ ಅದೂ ಕೂಡ ಅಕರ್ಮ ಅಥವಾ ವಿಕರ್ಮವಾಗಿ ಅದು ಕನ್ವರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಯಾವ ಭಾವದಿಂದ ಯಾವ ರೀತಿಯಿಂದ ಮಾಡಿರುವಂತಹ ಎಂತಹ ಕ್ರಿಯೆ, ಅದು ಯಾವುದೇ ಕ್ರಿಯೆ ಆಗಿರ್ಬೋದು, ಅದರ ತ್ಯಾಗದ ಹೆಸರು ಅಕರ್ಮ ಆಗಿದೆ. ಮತ್ತು ಯಾವ ಸ್ಥಿತಿಯಲ್ಲಿ ಯಾವ ಮನುಷ್ಯ ಯಾವ ರೀತಿ ಅದರ ಆಚರಣೆಯನ್ನು ಮಾಡಬೇಕು ಅನ್ನೋದು ಯಾರಿಗೆ ಗೊತ್ತಿರುತ್ತೆ ಹೇಳಿ? ತತ್ವವನ್ನು ಸರಿಯಾಗಿ ತಿಳ್ಕೊಂಡಿರುವಂತಹ ತತ್ವಜ್ಞಾನಿಗೆ ಅದೆಲ್ಲ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ನಾವು ಕರ್ಮ ಬಂಧನದಿಂದ ಮುಕ್ತರಾಗಬೇಕು ಅಂತ ಯಾರೆಲ್ಲ ಇಷ್ಟಪಡ್ತಾ ಇದ್ದೀವೋ ಅಂಥ ಮನುಷ್ಯರು ಆ ಮಹಾಪುರುಷರಿಂದ ಈ ಅಕರ್ಮದ ಸ್ವರೂಪವನ್ನು ಚೆನ್ನಾಗಿ ತಿಳ್ಕೊಂಡು ಕೆಲಸನೇ ಮಾಡದೆ ಸುಮ್ಮನೆ ಕೂತ್ಕೊಂಡ್ಬಿಡೋದು ಅಕರ್ಮ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಅದು ಹಾಗಲ್ಲ. ನಮ್ಮ ಮನಸ್ಸಿನಲ್ಲಿ ಒಳಗಡೆ ಭಾವನೆ ಹೇಗಿದೆಯೋ ಆ ರೀತಿ. ಈಗ ಅದ್ರ ಬಗ್ಗೆ ಎಲ್ಲ ನಮಗೆ ಚೆನ್ನಾಗಿ ಅರ್ಥ ಆಗಲಿಲ್ಲ ಅಂತಂದರೆ ಗೊತ್ತಾಗೋದಿಲ್ಲ ನಾನು ಏನು ಮಾಡಬೇಕು ಏನು ಮಾಡಬಾರ್ದು, ಅಥವಾ ನಾನು ಕರ್ಮ ಬಂಧನದಿಂದ ಬಿಡುಗಡೆ ಆಗಬೇಕು ಅಂತಂದರೆ ಅದಕ್ಕೆ ಏನು ದಾರಿ. ಈಗ ನಾವೇ ಅಂದ್ಕೊಂಡಿರೋದೇನು, ಕರ್ಮ ಬಂಧನದಿಂದ ಬಿಡುಗಡೆ ಆಗಬೇಕು ಅಂತಂದರೆ ಕೆಲಸನೇ ಮಾಡದೆ ಸುಮ್ಮನೆ ಇದ್ಬಿಡೋದು, ಅಂದರೆ ಸ್ವರೂಪದಿಂದ ಅದನ್ನು ಬಿಟ್ಬಿಡೋದು. ಈಗ
ನಾನು ಒಳ್ಳೇದು ಮಾಡಿದಾಗ ಒಳ್ಳೆ ನನಗೆ ಫಲ ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಬರುತ್ತೆ. ಕೆಲಸನೇ ಮಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ, ಯಾಕಂದರೆ ಒಳ್ಳೇದ್ರಿಂದನೂ ನಮಗೆ ಬಂಧನ ಇದೆ, ಕೆಟ್ಟದ್ರಿಂದನೂ ಬಂಧನ ಇದೆ. ಯಾಕೆಂದರೆ ಒಳ್ಳೆಯದು ಮಾಡಿದಾಗ ನಮಗೆ ಪುಣ್ಯ ಸಿಗುತ್ತೆ, ಅದನ್ನು ಅನುಭವಿಸೋದಕ್ಕೆ ನಾವು ಮತ್ತೆ ಬರಬೇಕಾಗತ್ತೆ, ಅದು ಬಂಧನನೇ ಆಯ್ತಲ್ವಾ. ಅದಕ್ಕೋಸ್ಕರ ಇಲ್ಲಿ ಎರಡೂ ಬಂಧನಕ್ಕೆ ಕಾರಣ ಅಂತಂದರೆ ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಒಳಗಡೆ ಏನು ಮಾಡ್ತಾ ಇರುತ್ತೆ, ಭಾವನೆಗಳು ಬರ್ತಾ ಇರುತ್ತೆ. ನಾವು ಯಾವ ಭಾವನೆಯಿಂದ ಅದನ್ನು ಬಿಡ್ತಾ ಇದ್ದೀವಿ, ಅಥವಾ ನನ್ನ ಮನಸ್ಸಿನಲ್ಲಿ ಭಾವನೆ ಹೇಗೆ ನಡೀತಾ ಇದೆ, ಅದರ ಮುಖಾಂತರ ಅದು ನಮ್ಮನ್ನು ಬಂಧನಕ್ಕೆ ಒಳಗಾಗಿಸುತ್ತೆ. ಅದು ಕರ್ಮವಾಗಿಯೋ ಅಥವಾ ಅಕರ್ಮವಾಗಿಯೋ ಅಥವಾ ವಿಕರ್ಮವಾಗಿಯೋ ಆಗುತ್ತೆ. ನಾನು ಅಕರ್ಮ ಮಾಡ್ತಾ ಇದ್ದೀನಿ ಅಂತ ನಾನು ಕೂತಿರ್ತೀನಿ, ಆದರೆ ಅದು ಕರ್ಮ ಅಥವಾ ವಿಕರ್ಮದಲ್ಲಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಯಾರು ತತ್ವವನ್ನು ತಿಳ್ಕೊಂಡಿರುವಂತಹ ತತ್ವಜ್ಞಾನಿ ಇದ್ದಾನೋ ಅವರ ಒಂದು ಸಹಾಯವನ್ನು ಪಡೆದು ಅಕರ್ಮದ ಸ್ವರೂಪವನ್ನು ಚೆನ್ನಾಗಿ ತಿಳ್ಕೊಂಡು ಅವ್ರು ಹೇಗೆ ಹೇಳ್ತಾರೋ ಆ ರೀತಿ ಸಾಧನೆ ಮಾಡಬೇಕು ಅನ್ನೋದು ಇದರ ಅರ್ಥ. ಈಗ ನಮಗೆ ಗೊತ್ತಾಗಿದೆ ಅಲ್ವಾ, ಕರ್ಮದ ಸ್ವರೂಪವನ್ನು ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಮತ್ತು ಈಗ ಅಕರ್ಮದ ಸ್ವರೂಪವನ್ನು ಕೂಡ ತಿಳ್ಕೋಬೇಕು ಅಂತ ಯಾಕೆ ಹೇಳಿದ್ದಾರೆ ಅನ್ನೋದು ಸ್ವಲ್ಪ ಮಟ್ಟಿಗಾದರೂ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.